ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ಈ ಸೀರೀಸ್ನ 35ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಲೇಟೆಡ್ ಫಂಕ್ಷನ್ಸ್ ಡ್ಯಾಕ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ರಿಲೇಟೆಡ್ ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ರಿಲೇಟೆಡ್ ಫಂಕ್ಷನ್ಸ್ ಅಂದರೆ ಇವಾಗ ನಮ್ಮ ಪವರ್ ಬಿ ಐಲಿ ಅನೇಕ ಟೇಬಲ್ಸ್ಗಳಿರುತ್ತೆ. ಟೇಬಲ್ಸ್ಗಳಿದ್ದಾಗ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಡೇಟಾಗಳನ್ನು ತೊಗೋಬೇಕು ಅಂತಂದಾಗ ನಾವು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಆವಾಗ ಈ ರಿಲೇಟೆಡ್ ಫಂಕ್ಷನ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಈ ಫಂಕ್ಷನ್ಸ್ ಪರ್ಟಿಕ್ಯುಲರ್ಲಿ ಯಾವಾಗ ವರ್ಕ್ ಆಗುತ್ತೆ ಅಂದರೆ, ಇದು ತುಂಬ ಯಾವಾಗ ಯೂಸ್ ಆಗುತ್ತೆ ಅಂದರೆ, ನಾವು ಟೇಬಲಲ್ಲಿ ರಿಲೇಷನ್ಶಿಪ್ ಇದ್ದಾಗ ಇದನ್ನು ನಾವು ತುಂಬ ಯೂಸ್ ಮಾಡ್ಕೋತೀವಿ. ಈ ರಿಲೇಟೆಡ್ ಫಂಕ್ಷನ್ಸ್ ಡ್ಯಾಕ್ಸಲ್ಲಿ ನಮಗೆ ಲುಕಪ್ ವ್ಯಾಲ್ಯೂ, ರಿಲೇಟೆಡ್ ಮತ್ತು ರಿಲೇಟೆಡ್ ಟೇಬಲ್ ಅಂತ ಫಂಕ್ಷನ್ಸ್ಗಳಿದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಪವರ್ ಬಿ ಐ ವಿಂಡೋಗೆ ಹೋಗೋಣ. ಇಲ್ಲಿ ನಮಗೆ ಒಂದಷ್ಟು ಟೇಬಲ್ಸನ್ನು ಆಲ್ರೆಡಿ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಪವರ್ ಬಿ ಐ ಡೆಸ್ಕ್ಟಾಪಲ್ಲಿ. ಈಗ ನಾನು ಏನು ಮಾಡ್ತೀನಿ, ಡೇಟಾ ಟೇಬಲ್ಗೆ ಹೋಗ್ತೀನಿ. ಡೇಟಾ ಟೇಬಲಲ್ಲಿ ನೀವು ನೋಡೋದಾದರೆ ಶಿಪ್ ಐ ಡಿ, ಕಸ್ಟಮರ್ ಐ ಡಿ, ಸೆಗ್ಮೆಂಟ್ ಐ ಡಿ ಮತ್ತು ಲೊಕೇಶನ್ ಐ ಡಿ, ಪ್ರಾಡಕ್ಟ್ ಐ ಡಿ, ಈ ಥರ ಬರೀ ಐ ಡಿಸ್ಗಳಷ್ಟೇ ಇದೆ. ನನಗೆ ಬೇಕಾಗಿರೋದು ಏನಂತಂದರೆ, ಈಗ ಈ ಕಸ್ಟಮರ್ ಐ ಡಿಯಿಂದ ನನಗೆ ಈ ಕಸ್ಟಮರ್ ನೇಮನ್ನು ತಗೋಬೇಕು. ನಾನೇನು ಮಾಡ್ತೀನಿ, ಅದಕ್ಕೆ ಒಂದು ನ್ಯೂ ಕಾಲಮನ್ನು ಕೊಟ್ಟು ಲುಕಪ್ ವ್ಯಾಲ್ಯೂ ಫಂಕ್ಷನನ್ನು ನಾನು ತಗೋತೀನಿ. ಈಗ ಇಲ್ಲಿ ನಾನೇನು ಮಾಡ್ತೀನಿ, ಈ ಲುಕಪ್ ಫಂಕ್ಷನನ್ನು ತಗೋತೀನಿ. ಫಂಕ್ಷನ್ ಲುಕಪ್ ವ್ಯಾಲ್ಯೂ ಅಂತ ಕೊಟ್ಟಾಗ ನೋಡಿ, ಈ ಲುಕಪ್ ವ್ಯಾಲ್ಯೂ ಅಂತ ಕೊಟ್ಟಾಗ ಫಸ್ಟು ರಿಸಲ್ಟ್ ಕಾಲಮ್ ಅಂತ ಕೇಳುತ್ತೆ. ರಿಸಲ್ಟ್ ಕಾಲಮ್ ಅಂದರೆ ನನಗೆ ಬೇಕಾಗಿರೋದು ಕಸ್ಟಮರ್ ನೇಮ್, ಕಾಮ ಯಾವ ಐ ಡಿಯಿಂದ ನಾನು ಸರ್ಚ್ ಮಾಡಬೇಕು, ಕಸ್ಟಮರ್ ಐ ಡಿಯಿಂದ, ಕಾಮ ನಾ ಎಲ್ಲಿಂದ ಸರ್ಚ್ ಮಾಡಬೇಕು, ನಾನೇನು ಮಾಡ್ತೀನಿ, ಡೇಟಾ ಟೇಬಲಲ್ಲಿರೋ ಕಸ್ಟಮರ್ ಐ ಡಿಯಿಂದ ಸರ್ಚ್ ಮಾಡಬೇಕು. ನಾನೇನು ಮಾಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನನಗಿವಾಗ ಈ ಕಸ್ಟಮರ್ ನೇಮ್ಸ್, ಕಸ್ಟಮರ್ ಟೇಬಲಿಂದ ಎಲ್ಲ ನೇಮ್ಸ್ ನನಗಿಲ್ಲಿ ಬರುತ್ತೆ. ಸೊ ಈ ರೀತಿ ನಾನು ಅಕಸ್ಮಾತ್ ಏನಾದರೂ ಬೇರೆ ಟೇಬಲಿಂದ ವ್ಯಾಲ್ಯೂಸ್ಗಳನ್ನು ಐ ಡಿ ಮೂಲಕ ತಗೋಬೇಕು ಅಂತಂದಾಗ ಲುಕಪ್ ವ್ಯಾಲ್ಯೂವನ್ನು ತಗೋತೀನಿ. ಇದೇ ರೀತಿ ನನಗೆ ಇನ್ನೂ ಒಂದು ಫಾರ್ಮುಲಾ ಇದೆ, ರಿಲೇಟೆಡ್ ಅಂತ. ಈ ರಿಲೇಟೆಡ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಇವಾಗ ನಾನು ಇನ್ನೊಂದು ಹೊಸ ಕಾಲಮ್ ತೊಗೊಂಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ, ಫಂಕ್ಷನ್ ರಿಲೇಟೆಡ್, ಈ ರಿಲೇಟೆಡ್ ಕಾಲಮ್ ಏನು ಮಾಡ್ತೀನಿ ನೋಡಿ, ರಿಲೇಟೆಡ್ ಅಂತ ಕೊಟ್ಬಿಟ್ಟು ನನಗೆ ಯಾವ ಕಾಲಮಲ್ಲಿ ರಿಸಲ್ಟ್ ಬರಬೇಕು ಅಂತ ನಾನು ಇಲ್ಲಿ ಕೊಡ್ತೀನಿ. ಕಸ್ಟಮರ್ ನೇಮ್ ಬೇಕು ನನಗೆ, ಎಂಟರ್ ಅಂತ ಕೊಟ್ಟರೆ ನನಗೆ ಈ ರಿಲೇಟೆಡ್ ಕಾಲಮ್ ಯೂಸ್ ಮಾಡಿಸಿ, ಈ ಕಾಲಮ್ ಇದೆಲ್ಲ ಇದೆ ಕಸ್ಟಮರ್ ನೇಮು, ರಿಲೇಟೆಡ್ ಫಂಕ್ಷನಿಂದ ಆಟೋಮೆಟಿಕ್ಕಾಗಿ ನನಗೆ ರಿಸಲ್ಟ್ಸ್ ಬರುತ್ತೆ. ಇಲ್ಲಿ ಈ ಲುಕಪ್ ಮತ್ತು ರಿಲೇಟೆಡ್ ಎರಡೂ ಒಂದೇ ರಿಸಲ್ಟ್ಸನ್ನು ಕೊಡುತ್ತೆ. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇವಾಗ ನೋಡಿ, ನಾನು ಇಲ್ಲಿ ಮಾಡೆಲ್ ವ್ಯೂಗೆ ಹೋಗ್ತೀನಿ. ಇಲ್ಲಿ ನನಗೆ ಕಸ್ಟಮರ್ ಟೇಬಲ್ ಕನೆಕ್ಟ್ ಆಗಿದೆ. ಇಲ್ಲಿ ಇದು ಈ ಎರಡು ಟೇಬಲ್ದು ರಿಲೇಷನ್ಶಿಪ್ ಇದೆ, ಅಂದರೆ ಈ ಎರಡು ಟೇಬಲ್ ರಿಲೇಟ್ ಆಗಿದೆ. ನಾನು ಏನು ಮಾಡ್ತೀನಿ, ಈ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದಾಗ ನನಗೇನಾಗುತ್ತೆ ಅಂದರೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಈ ಟೇಬಲನ್ನು ನೋಡಿದ್ರೆ ನೋಡಿ, ಇಲ್ಲಿ ನಾನು ಇವಾಗ ಟೇಬಲ್ ನೋಡ್ತೀನಿ. ಈ ಟೇಬಲ್ ಕೊಟ್ಟರೆ ಇಲ್ಲಿ ನನಗೆ ಎರರ್ ಬರುತ್ತೆ. ಯಾಕೆ ಅಂದರೆ, ಈ ರಿಲೇಟೆಡ್ ಫಂಕ್ಷನ್ ಎರಡೂ ಟೇಬಲ್ ರಿಲೇಟ್ ಆಗಿದ್ದರೆ ಮಾತ್ರ, ಅಲ್ಲಿ ಆ ರಿಲೇಷನ್ಶಿಪ್ ಇದ್ದರೆ ಮಾತ್ರನೇ ಅದು ನಮಗೆ ರಿಸಲ್ಟ್ ಕೊಡುತ್ತೆ. ಇವಾಗ ನೋಡಿ, ಮತ್ತೆ ನಾನು ಏನು ಮಾಡ್ತೀನಿ, ಕಸ್ಟಮರ್ ಐ ಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಈ ಎರಡೂ ಟೇಬಲ್ಲು ರಿಫ್ರೆಶ್ ಆಗಲಿರೋ ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಾಗ ಸೇವ್ ಆಗ್ತಾ ಇದೆ ನೋಡಿ. ಇದು ನಾನು ಮತ್ತೆ ನಾನು ಟೇಬಲ್ಗೆ ಹೋದಾಗ ನೋಡಿ, ಇದು ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ರಿಲೇಟೆಡ್ ಫಂಕ್ಷನನ್ನು ತೊಗೋಬೋದು. ಈ ರಿಲೇಟೆಡ್ ಟೇಬಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೋಡಿ, ನಾನು ಇವಾಗ ಇಲ್ಲಿ ಶಿಪ್ ಮೋಡ್ ಟೇಬಲ್ಗೆ ಹೋಗ್ತೀನಿ. ನನಗಿಲ್ಲಿ 4 ಶಿಪ್ ಐ ಡಿಸ್ ಇದೆ. ನನಗಿಲ್ಲಿ ಈ ಎಲ್ಲ ಶಿಪ್ ಐ ಡಿಸ್ಗೂ ನನಗೆ ಟೋಟಲ್ ಸೇಲ್ಸ್ ಬರಬೇಕು. ನಾನೇನು ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕೊಡ್ತೀನಿ.
ನ್ಯೂ ಕಾಲಮ್ ಕೊಟ್ಟು ಇವಾಗ ಫಂಕ್ಷನ್ ರಿಲೇಟೆಡ್ ಟೇಬಲ್ ಅಂತ ಕೊಡ್ತೀನಿ ನೋಡಿ. ರಿಲೇಟೆಡ್ ಟೇಬಲ್ ಈಗ ಒಂದು ಕೆಲಸ ಮಾಡೋಣ. ಈಗ ಟೋಟಲ್ ಸಮ್ ತೊಗೊಳ್ಳೋಣ. ಟೋಟಲ್ ಸೇಲ್ಸ್ ಅಂತ ತೊಗೋತೀನಿ. ಸಮ್ ಎಕ್ಸ್ ಫಾರ್ಮುಲಾ ತೊಗೋಬೇಕು ನಾನು. ಟೇಬಲ್ನ ನಾನೇನು ಮಾಡ್ತೀನಿ, ಎಲ್ಲೋಗ್ಬಿಟ್ಟು ಡೇಟಾ ಟೇಬಲಿಂದ ಸೇಲ್ಸನ್ನು ತೊಗೋತೀನಿ. ಅಂದರೆ ನಾನು ಈ ರಿಲೇಟೆಡ್ ಟೇಬಲನ್ನು ಯಾತಕ್ಕೆ ಯೂಸ್ ಮಾಡಬೇಕು ಅಂತ ಡೈರೆಕ್ಟಾಗಿ ತೊಗೊಳೋದು ಬೇಡ, ನಿಮ್ಮೊಂದು ಎಕ್ಸಾಂಪಲ್ ಕೊಟ್ಟು ತೊಗೊಳ್ಳೋಣ ಅಂತ ನಾನು ಇವಾಗ ಆ ಫಾರ್ಮುಲಾ ಚೇಂಜ್ ಮಾಡಿದ್ದೀನಿ. ಸಮ್ ಎಕ್ಸ್ ಅಂತಂದರೆ ನನಗೆ ಅಗ್ರಿಗೇಟ್ ವ್ಯಾಲ್ಯೂಸ್ ಬರುತ್ತೆ. ನಿಮಗೆ ಸಮ್ ಎಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಅಗ್ರಿಗೇಟ್ ಫಂಕ್ಷನ್ ವಿಡಿಯೋ ಏನಿದೆ ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನೇನು ಮಾಡಿದೆ, ಇವಾಗ ಸಮ್ ಎಕ್ಸ್ ಡೇಟಾ, ಆ ಟೇಬಲ್ ಏನಿದೆ ಡೇಟಾ ಅಲ್ಲಿ ತೊಗೊಂಡೆ, ಅದರಲ್ಲಿರೋ ಕಾಲಮ್ ಸೇಲ್ಸನ್ನು ತೊಗೊಂಡೆ. ಬಟ್ ನನಗೆ ಇಲ್ಲಿ ಟೋಟಲ್ ಬರ್ತಾ ಇರೋದು ಬಂದು ಓವರ್ ಆಲ್ ಅಂದರೆ ಕಂಪ್ಲೀಟ್ ಟೋಟಲ್ ಬರ್ತಿದೆ. ನನಗೆ ಈ ರೀತಿ ಬೇಡ. ನನಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಪ್ರತಿಯೊಂದು ಶಿಪ್ ಐ ಡಿಸ್ಗೂ ನನಗೆ ಅಗ್ರಿಗೇಟ್ ವ್ಯಾಲ್ಯೂಸ್ ಬೇಕು. ಆವಾಗ ನಾನೇನು ಮಾಡ್ತೀನಿ, ರಿಲೇಟೆಡ್ ಟೇಬಲನ್ನು ಯೂಸ್ ಮಾಡ್ಕೋತೀನಿ. ನೋಡಿ ಇಲ್ಲೇನು ಮಾಡಿದೆ ಅಂದರೆ ಈ ಟೇಬಲ್ಗೆ ನಾನು ರಿಲೇಟೆಡ್ ಟೇಬಲ್ ಅಂತ ಕೊಡ್ತೀನಿ. ಈಗ ನಾನು ಎಂಟರ್ ಅಂತ ಕೊಟ್ಟರೆ ನೋಡಿ ಪ್ರತಿಯೊಂದು ಐ ಡಿಸ್ ಏನಿದೆ ಅದಕ್ಕೆ ನನಗೆ ಅಗ್ರಿಗೇಟ್ ವ್ಯಾಲ್ಯೂಸ್ ಬರುತ್ತೆ. ಸೊ ಈ ರೀತಿ ನಾನು ರಿಲೇಟೆಡ್ ಟೇಬಲನ್ನು ಯೂಸ್ ಮಾಡ್ಕೋಬೋದು. ಇದು ಕೂಡ ನಿಮಗೆ ಟೇಬಲ್ಸ್ಗಳು ರಿಲೇಟ್ ಆಗಿರಬೇಕು. ಅಕಸ್ಮಾತಾಗಿ ಏನಾದರೂ ರಿಲೇಟ್ ಆಗಿಲ್ಲ ಅಂತಂದರೆ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಶಿಪ್ ಮಾಡೋದು ಈ ರಿಲೇಷನ್ಶಿಪ್ ಡಿಲೀಟ್ ಮಾಡಿಬಿಡ್ತೀನಿ. ಈಗ ನಾನೇನಾದರೂ ಟೇಬಲ್ ವ್ಯೂಗೆ ಹೋದರೆ ಅಲ್ಲಿ ನಮಗೆ ರಿಸಲ್ಟ್ಸ್ ಬಂದು ಓವರ್ ಆಲ್ ಎಲ್ಲ ಕಂಪ್ಲೀಟ್ ಟೇಬಲ್ ಏನು ಟೋಟಲ್ ಇದೆ ಅದು ಬರುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಈ ಥರ ಏನಾದರೂ ಸಮ್ ಎಕ್ಸ್ ರಿಲೇಟೆಡ್ ಟೇಬಲ್ ತೊಗೋತಿದ್ರೆ ಒಂದ್ಸರಿ ಹೋಗ್ಬಿಟ್ಟು ಇಲ್ಲಿ ಈ ಐ ಡಿಸ್ಗಳು ಕನೆಕ್ಟ್ ಆಗಿದೆ ಅಂತ ಒಂದ್ಸತಿ ನೋಡಿ. ಅಂದರೆ ಈ ಎರಡೂ ಟೇಬಲ್ಲು ನಿಮಗೆ ರಿಲೇಟ್ ಆಗಿರಬೇಕು. ಇವಾಗ ನೋಡಿ ಮತ್ತೆ ರಿಲೇಟ್ ಮಾಡ್ತೀನಿ. ಈಗ ನೀವು ನೋಡಿದ್ರೆ ಮತ್ತೆ ರಿಸಲ್ಟ್ಸ್ ನನಗೆ ಕರೆಕ್ಟಾಗಿ ಬರುತ್ತೆ. ಆಗ್ತಿದೆ. ಸೊ ನೋಡಿ ಮತ್ತೆ ಬರುತ್ತೆ. ಸೊ ಈ ರೀತಿ ನಾವು ರಿಲೇಟೆಡ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಮತ್ತು ನಾನು ಹೇಳ್ದಂಗೆ ಪ್ರತಿಯೊಂದು ಫಂಕ್ಷನ್ಸ್ಗೂ ಲಿಂಕ್ಸ್ ಇರುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಿ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗುತ್ತೆ. ಆ ವೆಬ್ಸೈಟಲ್ಲಿ ನಿಮಗೆ ಪ್ರತಿಯೊಂದು ಫಂಕ್ಷನ್ಸ್ನ ಸಿಂಟೆಕ್ಸ್, ಎಕ್ಸಾಂಪಲ್ಸ್ ಮತ್ತು ಎಕ್ಸಸೈಸಸ್ ಎಲ್ಲ ಇರುತ್ತೆ ನಿಮಗೆ. ಅದನ್ನು ನೋಡಿಕೊಂಡು ನೀವು ಇನ್ನೂ ಅಡ್ವಾನ್ಸ್ಡಾಗಿ ಈ ಎಲ್ಲ ಫಾರ್ಮುಲಾಸ್ಗಳನ್ನು ಕಲಿಬೋದು. ಸೊ ನಿಮಗೇನಾದರೂ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ, ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಅಂತಿದ್ರೆ ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. 9060678893 ಈ ನಂಬರ್ಗೆ ಕಾಲ್ ಮಾಡಿ. enquiry@itsinc.in ಮೇಲ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತು www.itsinc.in ನೀವು ಲಾಗಿನ್ ಆದರೆ ಅನೇಕ ಉಚಿತ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸ್ ಕೋರ್ಸ್ಗಳು ನಿಮಗೆ ಸಿಗುತ್ತೆ. ಅದನ್ನು ಕೂಡ ನೀವು ನೋಡಿಕೊಂಡು ಉಚಿತವಾಗಿ ಎನ್ರೋಲ್ ಆಗಿ ನೀವು ಸ್ಕಿಲ್ಸ್ಗಳನ್ನು ಕಲ್ತ್ಕೋಬೋದು. ಇನ್ನೂ ನಮ್ಮನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಾವು ಲಭ್ಯ ಇದ್ದೀವಿ. ಎಲ್ಲ ಸೋಷಲ್ ಮೀಡಿಯಾ ಪೋರ್ಟಲ್ಗಳನ್ನು ನೀವು ಫಾಲೋ ಮಾಡಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸನ್ನು ಕೊಟ್ಟಿದ್ದೀನಿ. ಆ ಲಿಂಕ್ಸ್ ಯೂಸ್ ಮಾಡಿಕೊಂಡು ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಒಂದು ಥಮ್ಸ್ ಅಪ್ಪನ್ನು ಕೊಡಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆ ಮತ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಅಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಅನೇಕರಿಗೆ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಈ ಡ್ಯಾಕ್ಸ್ ಸೀರೀಸ್ ಏನಿದೆ ಇದನ್ನು ಹೆಚ್ಚು ಜನಕ್ಕೆ ತಲುಪಬೇಕು. ಇದು ತುಂಬ ಜನ ಕಲ್ತ್ಕೊಂಡು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು. ಇದೇ ನಮ್ಮ ಗುರಿ ಆ್ಯಕ್ಚುಲಿ. ಸೊ ನಿಮ್ಮ ಸಹಕಾರ ತುಂಬ ಮುಖ್ಯ. ಸೊ ಇದನ್ನು ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.